ವಾಹನ ಸವಾರರೇ ಎಚ್ಚರ ಎಚ್ಚರ. ಟ್ರಾಫಿಕ್ ಜಾಮ್ ಅಂತ ಇನ್ಮುಂದೆ ಫುಟ್ಪಾತ್ ಮೇಲೆ ಗಾಡಿ ಓಡಿಸಂಗಿಲ್ಲ. ಅನೇಕರು ಟ್ರಾಫಿಕ್ ಜಾಮ್ ಆಗಿರುತ್ತೆ ಕಿಲೋಮೀಟರ್ ಗಟ್ಟಲೆ, ಹಾಗಾಗಿ ಫುಟ್ಪಾತ್ ಮೇಲೆ ಹೋಗ್ಬಿಡೋಣ ಅಂತ ಹೋಗ್ತಾರೆ. ಬಟ್ ಆ ರೀತಿ ಇನ್ಮೇಲೆ ಗಾಡಿ ಓಡಿಸಂಗಿಲ್ಲ. ಹಂಗೂ ನೀವು ಫುಟ್ಪಾತ್ ಮೇಲೆ ಗಾಡಿ ಹತ್ತಿಸಿದ್ರೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ದಂಡಾಸ್ತ್ರಕ್ಕೆ ಜಗ್ಗದ ವಾಹನ ಸವಾರರ ವಿರುದ್ಧ ಈಗ ಕ್ಯಾನ್ಸಲ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಪೊಲೀಸರು ಮುಂದಾಗಿರೋದು. ಪಾದಚಾರಿಗಳ ಸಾವಾಗ್ತಿವೆ, ಅಪಘಾತಗಳಾಗ್ತಿವೆ. ಹೀಗಾಗಿ ಅದೆಲ್ಲವನ್ನ ತಡೆಗಟ್ಟಬೇಕು ಅಂತ ಈ ಹೊಸ ಕ್ರಮವನ್ನ ತೆಗೆದುಕೊಳ್ತಿದ್ದಾರೆ. ಲೈಸೆನ್ಸ್ ಕ್ಯಾನ್ಸಲ್ ಅಸ್ತ್ರದ ಬಗ್ಗೆ ಹಿರಿಯ ಅಧಿಕಾರಿಗಳು ನಿರ್ಧಾರವನ್ನ ತೆಗೆದುಕೊಂಡಿರೋದು. ರೂಲ್ಸ್ ಬ್ರೇಕ್ ಮಾಡಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಶಿಫಾರಸು ಮಾಡಲಾಗಿದೆ. ನೋಡಿ, ಕಿಲೋಮೀಟರ್ ಗಟ್ಟಲೆ ಈ ಟ್ರಾಫಿಕ್ ಜಾಮ್ ಉಂಟಾಗಿರುತ್ತೆ. ಹಾಗಾಗಿ ಯಾಕೆ ವೆಯ್ಟ್ ಮಾಡೋದು ಅಂತ ಅನೇಕರು ಆ ಟ್ರಾಫಿಕ್ ಜಾಮ್ ಅನ್ನ ಬಿಟ್ಬಿಟ್ಟು ಸೈಡ್ ಅಲ್ಲಿರುವಂತ ಫುಟ್ಪಾತ್ ಮೇಲೆ ಹೋಗ್ತಾರೆ. ಫುಟ್ಪಾತ್ ಇರೋದು ಯಾರಿಗೆ? ಪಾದಚಾರಿಗಳಿಗೆ. ಬಟ್ ಅಂತಹ ಸಂದರ್ಭದಲ್ಲಿ ಅನೇಕ ಅಪಘಾತಗಳಾಗ್ತವೆ, ಸಾವು ನೋವುಗಳು ಹೆಚ್ಚಾಗ್ತಿದಾವೆ. ಹೀಗಾಗಿ ಅಪಘಾತಗಳನ್ನ ತಪ್ಪಿಸಬೇಕು, ಸಾವುಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಅನೇಕರು ದಂಡ ಬಿದ್ದರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ, ಹೆಂಗಿದ್ರು ಒಂದಷ್ಟು ರಿಯಾಯಿತಿ ಇರುತ್ತೆ, ಆ ಸಂದರ್ಭದಲ್ಲಿ ಕಟ್ಕೊಂಡ್ರಾಯ್ತು ಅಂತೇಳಿ ಫುಟ್ಪಾತ್ ಮೇಲೆ ಗಾಡಿಗಳನ್ನು ಓಡಿಸ್ತಾ ಇರ್ತಾರೆ. ಅದರಲ್ಲೂ ಕೂಡ ಈ 2 ವೀಲರ್ ಅವರು ಹೆಚ್ಚಾಗಿ ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋದು. ಇದರಿಂದ ಅಪಘಾತಗಳಾಗುತ್ತಲ್ಲ, ಅದೆಲ್ಲವನ್ನು ತಪ್ಪಿಸಬೇಕು ಅನ್ನುವಂಥ ಕಾರಣಕ್ಕೆ ದಂಡಕ್ಕೂ ಅಂದರೆ ಫೈನ್ ಹಾಕಿದ್ರು ಕೂಡ ಬಗ್ದೇ ಇರುವಂಥವರಿಗೆ ಲೈಸೆನ್ಸ್ ಕ್ಯಾನ್ಸಲ್ ಅನ್ನುವಂಥ ಅಸ್ತ್ರವನ್ನ ಈಗ ಟ್ರಾಫಿಕ್ ಪೊಲೀಸರು ಅನ್ವಯ ಮಾಡ್ತಾ ಇದ್ದಾರೆ. ನೀವೇನಾದ್ರೂ ಟ್ರಾಫಿಕ್ ಜಾಮ್ ಆಗಿದೆ ಅನ್ನುವಂಥ ಕಾರಣಕ್ಕೆ ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋಣ, ಟ್ರಾಫಿಕ್ ತಪ್ಪಿಸ್ಕೊಂಡು ಆರಾಮಾಗಿ ಹೋಗೋಣ ಅಂತ ಈ ಪ್ಲಾನ್ ನೀವು ಮಾಡಿಕೊಂಡ್ರೆ ಅದಕ್ಕೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ನೀವು ಫೇಸ್ ಮಾಡಬೇಕಾಗುತ್ತೆ. ಹೀಗಾಗಿನೇ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಈಗಾಗಲೇ ಹಿರಿಯ ಅಧಿಕಾರಿಗಳು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಟ್ರಾಫಿಕ್ ಸಿಗ್ನಲ್ಗಳಲ್ಲೂ ಕೂಡ CCTV ಇರುತ್ತೆ, ಜೊತೆಗೆ ಅಲ್ಲಿ ಟ್ರಾಫಿಕ್ ಪೊಲೀಸರು ಇರ್ತಾರೆ. ಹಾಗಿದ್ರೂ ಕೂಡ ಅದ್ಯಾವುದಕ್ಕೂ ಡೋಂಟ್ ಕೇರ್ ಅಂದ್ಕೊಂಡು ಈ ಫುಟ್ಪಾತ್ಗಳಲ್ಲೂ ಕೂಡ ಗಾಡಿ ಓಡಿಸ್ಕೊಂಡು ಹೋಗುವಂಥ ಅನೇಕ ಪ್ರಕರಣಗಳಾಗಿವೆ. ಎಷ್ಟೇ ಫೈನ್ ಹಾಕಿದ್ರು ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ದುಡ್ಡು ತಾನೇ ಕಟ್ಟಿದ್ರೆ ಆಯ್ತು ಅಂತ. ಬಟ್ ಲೈಸೆನ್ಸೇ ಕ್ಯಾನ್ಸಲ್ ಆದರೆ ಹೇಗೆ ಗಾಡಿ ಓಡಿಸ್ತೀರಾ? ಹಾಗಾಗಿ ಈ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಈಗಾಗಲೇ ಟ್ರಾಫಿಕ್ ಪೊಲೀಸರು ಅನೇಕ ರೂಲ್ಸ್ಗಳನ್ನ ಮಾಡಿದ್ರು, ದಂಡ ಹಾಕ್ತಾ ಇದ್ರು. ಅದ್ಯಾವುದಕ್ಕೂ ಬಗ್ದೇ ಇದ್ದಿದ್ದಕ್ಕೆ ಈಗ ಲೈಸೆನ್ಸ್ನೇ ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥ ರೂಲ್ಸ್ ಜಾರಿ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಅನುಷ್ಠಾನಕ್ಕೆ ಬರುತ್ತೆ? ಏನು ಇವತ್ತಿನ ಮಹತ್ವದ ಒಂದು ನಿರ್ಣಯವನ್ನು ಕೈಗೊಳ್ತಾ ಇರುವಂತದ್ದು. ಇಷ್ಟು ದಿನಗಳ ಕಾಲ ಏನು ಫುಟ್ಪಾತ್ ಮೇಲೆ ವೆಹಿಕಲ್ ಗಳನ್ನ ಚಲಾಯಿಸ್ತಾ ಇದ್ರು, ಈ ಸಂದರ್ಭದಲ್ಲಿ ಸಾಕಷ್ಟು ದಂಡಗಳನ್ನ ಹಾಕಲಾಗ್ತಾ ಇತ್ತು. ಆದ್ರೆ ಈ ಫುಟ್ಪಾತ್ ಚಲನೆಯಿಂದ ಆಕ್ಸಿಡೆಂಟ್ಗಳು ಕೂಡ ಹೆಚ್ಚಾಗಿ ನಡೀತಾ ಇತ್ತು. ಆಕ್ಸಿಡೆಂಟ್ಗಳು ಹೆಚ್ಚಾಗೋದ್ರಿಂದ ಸಾವು ನೋವುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಒಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ತಾ ಇರುವಂತದ್ದು. ಫುಟ್ಪಾತ್ ಮೇಲೆ ಏನು ವೆಹಿಕಲ್ ಗಳನ್ನು ಓಡಿಸ್ತಾರೆ ಅವರ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸಿ ದಂಡ ಹಾಕುವುದರ ಜೊತೆಗೆ ಇನ್ನು ಮುಂದೆ ಲೈಸೆನ್ಸ್ ಗಳನ್ನು ಕೂಡ ಕ್ಯಾನ್ಸಲ್ ಅನ್ನ ಮಾಡಬೇಕು ಅನ್ನೋ ನಿರ್ಣಯಕ್ಕೆ ಬರ್ತಾ ಇರುವಂತದ್ದು. ಈ ಮೂಲಕ ಫುಟ್ಪಾತ್ ರೈಡಿಂಗ್ ಅಂದ್ರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಬಹುತೇಕ ಜನ ತಮ್ಮ ಸಮಯಕ್ಕೆ ಒಂದು ತಲುಪಲಿಕ್ಕೆ ಬೇಕಾಗಿರೋ ಹಿನ್ನೆಲೆಯಲ್ಲಿ ಫುಟ್ಪಾತ್ ಮೇಲೆ ಕೂಡ ರೈಡ್ ಅನ್ನ ಮಾಡ್ಕೊಂಡು ಹೋಗ್ತಾರೆ ವಾಹನಗಳನ್ನ. ಈ ಹಿನ್ನೆಲೆಯಲ್ಲಿ ಪಾದಚಾರಿಗಳ ಅಪಘಾತಕ್ಕೊಳಗಾಗಿ ಸಾಕಷ್ಟು ಜನ ಮೃತಪಟ್ಟಿರುವುದು ಉಂಟು. ಇನ್ನು ಕೆಲವರಿಗೆ ತಮ್ಮ ಅಪಘಾತದಿಂದ ಕೈ ಕಾಲು ಮುರ್ಕೊಂಡಿರುವಂತದ್ದು ಉಂಟು. ಹೀಗಾಗಿ ಇವೆಲ್ಲವೂ ಕೂಡ ಬ್ರೇಕ್ ಮಾಡ್ಲಿಕ್ಕೆ ಮತ್ತು ಬ್ರೇಕ್ ಹಾಕ್ಲಿಕ್ಕೆ ಸಂಚಾರ ಪೊಲೀಸರ ಈ ಕ್ರಮಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈ ರೀತಿಯಾಗಿ ಫುಟ್ಪಾತ್ ಮೇಲೆ ವಾಹನ ಚಾಲನೆ ಮಾಡಿ ಪ್ರಕರಣಗಳು ಕೂಡ ಹೆಚ್ಚಾಗ್ತಿರುವಂತದ್ದು. ಈ ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕು ಅನ್ನೋ ಕಾರಣಕ್ಕಾಗಿ ಸಂಚಾರ ಪೊಲೀಸರು ಈ ನಿರ್ಣಯವನ್ನ ಕೈಗೊಳ್ತಾ ಇರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ಇನ್ಮೇಲೆ ನೀವೇನಾದ್ರೂ ಫುಟ್ಪಾತ್ ಮೇಲೆ ಗಾಡಿಗಳನ್ನ ಓಡಿಸಿದ್ರಿ ಅಂದ್ರೆ ದಂಡದ ಜೊತೆಗೆ ಲೈಸೆನ್ಸ್ ಕ್ಯಾನ್ಸಲ್ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಟ್ರಾಫಿಕ್ ಪೊಲೀಸರು ಈ ಒಂದು ಕ್ರಮವನ್ನ ತೆಗೆದುಕೊಳ್ತಿದ್ದಾರೆ.